ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಅಭಿಜಿತ್ ದೀಪ್ಗೆ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ. ಜಂತರ್ ಮಂತರ್ನಲ್ಲಿ ಕಳೆದ 27 ದಿನಗಳಿಂದಲೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಅವರು ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ. ಈಗ ರಾಜೀನಾಮೆ ಸಾಧ್ಯವಿಲ್ಲ ಎಂದವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಜಂತರ್ ಮಂತರ್ನಿಂದ ಬರ್ತಾ ಇರತಕ್ಕಂತಹ ಪ್ರತಿಕ್ರಿಯೆ ಇದು. ಮೋದಿ ಸರ್ಕಾರದಲ್ಲಿ ರಾಜೀನಾಮೆ ಸಾಧ್ಯವಿಲ್ಲ ಅಂದಿದ್ರು. ಅಂದರೆ ಈ ರೀತಿಯಾಗಿ ಆರೋಪಗಳನ್ನು ಕಳಂಕವನ್ನು ಹೊತ್ಕೊಂಡು ರಾಜೀನಾಮೆ ಕೊಡುವಂಥ ಪ್ರಮೇಯವೇ ಬರೋದಿಲ್ಲ ಅಂತ ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಅಭಿಜಿತ್ ದೀಪ್ಗೆ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಸ್ ಅಫ್ಕೋರ್ಸ್, ಯಾಕೆಂದರೆ ಮಾಡಲೇಬೇಕು ಇಷ್ಟು ಹೋರಾಟ, ಇಷ್ಟೆಲ್ಲ ಬವಣೆಗಳು. ಯಾಕಂದರೆ ಒಂದು ಕಡೆ ಅಭಿಜಿತ್ ದೀಪ್ಗೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆದಾಗ್ಯೂ ಸಹ ಅವರು ಏನು ಹೇಳಿದರು, ತಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಅಂತಿಮವಾಗಿರ್ತಕ್ಕಂತಹ ಒಂದು ದೃಢ ಸಂಕಲ್ಪ ಏನು ಅಂದರೆ ಅದು ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನು, ಅದು ಆಗುವವರೆಗೂ ಸಹ ನಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಆದರೂ ಪರವಾಗಿಲ್ಲ, ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದರು. क्या कहते थे, इस सरकार में इस्तीफे नहीं होते। क्या कहते थे, इस सरकार में इस्तीफे नहीं होते। हम कहना चाहते, झुकती है दुनिया, झुकाने वाला चाहिए। रुक जाओ।